Good morning guys, welcome back to my channel and welcome back to my new vlog. ಇವತ್ತು ನಾವು ಎಲ್ಲಿದ್ದೀವಿ ಅಂದರೆ ಬದ್ರಿನಾಥಲ್ಲಿದ್ದೀವಿ. ನಿನ್ನೆ ಕೇದಾರ್ನಾಥ್ನ ಟ್ರೆಕ್ಕು ಮುಗಿಸ್ಕೊಂಡು ಬಂದು ಬದ್ರಿನಾಥ್ಗೆ ಬಸ್ಗೆ ಬಂದ್ವಿ. ಕೇದಾರ್ನಾಥಿಂದ ಅಂದರೆ ಸೋನ್ಪ್ರಯಾಗಿಂದ ಬದ್ರಿನಾಥ್ಗೆ ಅರೌಂಡು 8 ಅವರ್ ಜರ್ನಿ. ಅದು ನಿನ್ನೆ ತುಂಬ ಟ್ರಾಫಿಕ್ ಇರೋದ್ರಿಂದ 12 ಅವರ್ ಆಯಿತು ಜರ್ನಿ. ಸೊ ನಿನ್ನೆ ಮಾರ್ನಿಂಗು 9 ಹೊರಟಿದ್ವಿ. ನಿನ್ನೆ ನೈಟ್ 9 ಇಲ್ಲಿ ಬಂದು ರೀಚ್ ಆದ್ವಿ. ನೋಡಿ ಇಲ್ಲಿ ಹಿಂದೆ ಎಲ್ಲ ಸ್ನೋ ಕ್ಯಾಪ್ ಮೌಂಟೇನ್ಸು. ನೋಡಿ ಇಲ್ಲಿ ಒಂದು ಹೋಟೆಲ್ ಸಿಕ್ತು, 3 ಜನರಿಗೆ 1000 ರುಪೀಸು. ನನಗೆ ಒಬ್ಬರು ಫ್ರೆಂಡ್ ಸಿಕ್ಕಿದ್ರು ಬಸ್ಸಲ್ಲಿ. ಅವ್ರ ಜೊತೆ ನಾನು ಕೇಳಿದೆ, ನಾವು ಇಬ್ಬರು ಸೇರಿಕೊಂಡು ರೂಮ್ ಮಾಡಿದ್ರೆ ಚೀಪ್ ಆಗುತ್ತೆ, ಎಲ್ಲರಿಗೂ ಚೀಪ್ ಸಿಗುತ್ತೆ ಅಂದರೆ. ಸೊ ಓಕೆ ಅಡ್ಡಿಲ್ಲ ಅಂತಂದು. ಸೊ ಅದಕ್ಕೆ ಇಲ್ಲಿ ರೂಮ್ ಮಾಡಿದ್ದೀವಿ. ರೂಮ್ ಬಂದುಬಿಟ್ಟು ಇಲ್ಲೇ ಇರೋದು. ಈಗ ಸ್ನಾನ ಎಲ್ಲ ಮಾಡಾಯಿತು. ಫುಲ್ ತಣ್ಣೀರು, -ಡಿಗ್ರಿ ಇತ್ತು ಇವತ್ತು ಮಾರ್ನಿಂಗ್ ಅಂತೂ. ಫುಲ್ ತಣ್ಣೀರು ಇರೋದ್ರಿಂದ ತಣ್ಣೀರೇ ಸ್ನಾನ ಮಾಡಬೇಕಾಯ್ತು. ತಣ್ಣೀರು ಸ್ನಾನ ಮಾಡಿ ಸ್ವಲ್ಪ ತಲೆ ಎಲ್ಲ ನೋವ್ತಾ ಇದೆ, ಯಾಕಂದರೆ ತುಂಬ ಅಂದರೆ ತುಂಬ ತಣ್ಣಿತ್ತು ನೀರು. ಅದಕ್ಕೆ ಈಗ ರೂಮ್ ತೋರಿಸ್ತೀನಿ ನೋಡಿ ಹಿಂಗಿದೆ. ಇಲ್ಲೇ ಇತ್ತು ಹಿಂಗೆ ನೋಡಿ, ಇಲ್ಲೇ ಒಂದು ಟೆರೆಸ್ ಇದೆ. ಟಿಫಿನ್ ಕೂಡ ಮಾಡಿಲ್ಲ, ಟಿಫಿನ್ನು ಮಾಡಬೇಕೀಗ. ಹಿಂಗೆ ಓಪನ್ ಇಟ್ಟು ಬಂದುಬಿಟ್ಟಿದ್ದೀನಿ ನೋಡಿ. ಇದು ಬಂದುಬಿಟ್ಟು ಇಲ್ಲಿ ನಾನು ಮಲ್ಕೊಂಡಿದ್ದೆ, ಅಲ್ಲಿ ಅವರೊಬ್ಬರು ಮಲ್ಕೊಂಡಿದ್ರು, ಇಲ್ಲಿ ಇನ್ನೊಬ್ರು ಮಲ್ಕೊಂಡಿದ್ರು. ಇಲ್ಲಿ ಬ್ಯಾಗೆಲ್ಲ ಸ್ವಲ್ಪ ಹಿಂಗೆ ಹಾಡ್ಕೊಂಡಿದ್ವಿ. ಇಲ್ಲಿ ಒಂದು ಸಣ್ಣದು ಮಿರರ್ ಇದೆ. ಆ್ಯಂಡ್ ಇಲ್ಲಿ ಬಾತ್ರೂಮ್ ಓಕೆ ಇಷ್ಟೆಲ್ಲ ಏನು ಕ್ಲೀನ್ ಇಲ್ಲ. ಬಿಸಿ ನೀರು ಏನೂ ಇಲ್ಲಾಗಿತ್ತು, ಯಾಕಂದರೆ ಇಲ್ಲಿ ತುಂಬ -ಡಿಗ್ರಿ ಟೆಂಪ್ರೇಚರ್ ಇರೋದ್ರಿಂದ ನೀರು ಬಿಸಿ ಆಗೋಕ್ಕೆ ತುಂಬ ಟೈಮ್ ಆಗುತ್ತೆ. ಮತ್ತು ಬಿಸಿ ಆಗೇ ಇಲ್ಲ, ಹಾಗೆ ತಣ್ಣೀರೇ ಮಿನ್ಕೊಂಡ್ವಿ. ಸ್ವಲ್ಪ ಬಿಸಿ ಆಗಿತ್ತು. ಈಗ ಅವರು ಟಿಫಿನ್ ಮಾಡ್ಲಿಕ್ಕೆ ಹೋಗಿದ್ದಾರೆ, ನಾನು ಹೋಗಬೇಕು. ಟಿಫಿನ್ ಮಾಡಿಬಿಟ್ಟು ಈಗ ಟೆಂಪಲ್ಗೆ ಆಮೇಲೆ ಹೋಗೋಣ. ಆಮೇಲೆ ಟೆಂಪಲ್ ಹೋಗಿ ಸಿಗ್ತೀನಿ. ಬದರೀನಾಥವನ್ನು 8ನೇ ಶತಮಾನದಲ್ಲಿ ಆದಿಗುರು ಶಂಕರಾಚಾರ್ಯರವರು ನಿರ್ಮಿಸಿದರು. ದರ್ಶನ ಎಲ್ಲ ಆಯಿತು. ಆಲ್ಮೋಸ್ಟು 3 ಅವರ್ ಆಯಿತು. ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ಲೇಟ್ ಆಯಿತು ದರ್ಶನ ಮಾಡಿ ಆಗೋದು. ಸೊ ಇದೇ ಬಂದುಬಿಟ್ಟು ಅಲಕಾನಂದ ರಿವರು. ಇಲ್ಲೇ ಬದ್ರಿನಾಥ್ ಟೆಂಪಲ್ ಎದುರುಗಡೆನೇ ಹರಿಯೋದು. ಈ ಬದ್ರಿನಾಥ್ ಟೆಂಪಲ್ಲು ಅಲ್ಲಿ ವಿಡಿಯೋ ಮಾಡೋಕ್ಕೆ ಅಲ್ಲಿ ತುಂಬ ಜನ ರಶ್ ಇತ್ತು. ಮತ್ತು ನಾನು ಬೇಗ ಈ ಕಡೆ ಬಂದೆ, ಹೋಟೆಲ್ ಕಡೆ. ಸೊ ಯಾಕಂದರೆ ಈಗ ಮಾನಾ ವಿಲೇಜ್ಗೆ ಹೋಗಬೇಕು. ಸೊ ಈ ಬದ್ರಿನಾಥ್ ಟೆಂಪಲ್ದು ಸ್ಟೋರಿ ಏನಂದರೆ, ಶಂಕರಾಚಾರ್ಯರಿಗೆ ಈ ಅಲಕಾನಂದ ನದಿಲಿ ನಾರಾಯಣನ ಮೂರ್ತಿ ಮುಳುಗ್ತಾ ಇರೋದು ಕಾಣುತ್ತೆ. ಆವಾಗ ಅವರು ಆ ಮೂರ್ತಿ ಮುಳುಗ್ತಾ ಇರೋದನ್ನು ನೋಡಿ ಅಲ್ಲಿ ಆ ಮೂರ್ತಿನ ಎತ್ತಿ ದೇವಸ್ಥಾನ ಕಟ್ಟಿದ್ರು. ಇದೇ ಬದ್ರಿನಾಥ್ ಟೆಂಪಲ್ದು ಹಿಸ್ಟ್ರಿ. ಈ ಟೆಂಪಲ್ ಕಟ್ಟಿರೋದು ಶಂಕರಾಚಾರ್ಯರು. ಈ ಬದ್ರಿನಾಥ್ ಟೆಂಪಲು 6 ತಿಂಗಳ ಕ್ಲೋಸ್ ಇರುತ್ತೆ, 6 ತಿಂಗಳ ಓಪನ್ ಇರುತ್ತೆ. ಇದು ಕೂಡ ಚಾರ್ಧಾಮ್ನಲ್ಲಿ ಒಂದು. ಸೊ ಈ ಕಡೆ ಎಲ್ಲ ಫುಲ್ಲು ಸ್ನೋ, ಈ ಕಡೆ ಸ್ನೋ, ಅಲ್ಲಿ ಸ್ನೋ, ಮತ್ತು ಈ ಕಡೆ ಸ್ನೋ. ಆಲ್ಮೋಸ್ಟ್ ಇಲ್ಲಿ ಬದ್ರಿನಾಥ್ ಬಂದರೆ 360 ಡಿಗ್ರಿಲಿ ಸ್ನೋ ಸಿಗುತ್ತೆ ನಿಮಗೆ. ತುಂಬ ಅಂದರೆ ತುಂಬ ರಶ್ ಇತ್ತು. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ತುಂಬ ರಶ್ ಇತ್ತು. ಈ ಕಡೆಯೂ ಸ್ನೋ ಇದೆ. ಸೊ ಈಗ ರೂಮಿಗೆ ಹೋಗ್ತಾ ಇದ್ದೀನಿ. ಇಲ್ಲಿಂದ ಟೆಂಪಲ್ ತೋರಿಸ್ತೀನಿ ನೋಡಿ. ಅಲ್ಲಿ ಕಾಣ್ತಿದೆ ನೋಡಿ, ಅಲ್ಲಿ ಕಾಣ್ತಿದೆ, ಅದು ಅಲ್ಲಿ ಕಾಣ್ತಿರೋ ಟೆಂಪಲ್ಲು. ಸ್ವಲ್ಪ ಬ್ಲರಿಯಾಗಿ ಬರುತ್ತೆ, ಯಾಕಂದರೆ
ಲಾಂಗ್ ಝೂಮ್ ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರೋಲ್ಲ. ಸೊ ಒಂದಷ್ಟು ಕ್ಲಿಪ್ಸ್ ಹಾಕ್ತೀನಿ, ಅದನ್ನು ನೋಡಿ ಕ್ಲಿಪ್ಸ್ ಹಾಕ್ತೀನಿ. ಈಗ ಟೆಂಪಲ್ಸಿಂದ ಬಂದೆ, ಸೊ ಈಗ ರೂಮಿಗೆ ಹೋಗಿ ಸ್ವಲ್ಪ ಫ್ರೆಶ್ ಆಗಿ ಮಾನಾ ವಿಲೇಜ್ ಹೋಗಬೇಕು ಅಂದೆ. ಸೊ ಇಲ್ಲೆಲ್ಲ ತುಂಬಾ ಕನ್ಸ್ಟ್ರಕ್ಷನ್ನು ಕೂಡ ಆಗ್ತಾಯಿದೆ. ಇಲ್ಲಿ ಬ್ರಿಡ್ಜ್ ಎಲ್ಲ ಮಾಡ್ತಿದ್ದಾರೆ, ರೋಡು ಬ್ರಿಡ್ಜು ಎಲ್ಲ ತುಂಬ ಮಾಡ್ತಿದ್ದಾರೆ ನೋಡಿ. ಇಲ್ಲಿ ಮನೆ ಎಲ್ಲ 6 ತಿಂಗಳು ಈ ವಿಲೇಜು ಫುಲ್ಲು ಎಲ್ಲ ಬಾಗಿಲಿಗೆ ಬೀಗ ಹಾಕಿಬಿಟ್ಟು ಬೇರೆ ಕಡೆ ಹೋಗ್ತಾರೆ. ಅಂದರೆ ಅವ್ರದ್ದು ಇನ್ನೊಂದು ಮನೆ ಇರುತ್ತೆ. ಸೊ ನಾವು ಹೋಟೆಲಲ್ಲಿ ಓನರ್ದು ಕೇಳಿದ ಪ್ರಕಾರ ಓನರ್ ಅವರು ಹರಿಯಾಣದವರಂತೆ. ಸೊ ಅವರು 6 ತಿಂಗಳು ಇಲ್ಲಿರ್ತಾರಂತೆ, 6 ತಿಂಗಳು ಹರಿಯಾಣದಲ್ಲಿ ಇರ್ತಾರಂತೆ. ಮಾನಾ ವಿಲೇಜ್ ಅವ್ರು ಕೂಡ ಸೇಮ್ 6 ತಿಂಗಳ ಇಲ್ಲಿರ್ತಾರೆ, 6 ತಿಂಗಳ ಬೇರೆ ಕಡೆ ಮನೆ ಮಾಡ್ಕೊಂಡಿರ್ತಾರೆ. ಈಗ ಬನ್ನಿ ರೂಮ್ಗೆ ಹೋಗೋಣ. ನಮ್ಮ ರೂಮ್ ಇರೋದು ಬಂದ್ಬಿಟ್ಟು ಅಲ್ಲಿ ಈ ಕಡೆ ಇಲ್ಲೊಂದು ಬ್ರಿಡ್ಜ್ ಇದೆ. ಸೊ ಟೆಂಪಲ್ ಕಾಣಿಸ್ತಿದೆ ನೋಡಿ ಅಲ್ಲಿ, ಅದೇ ಬಂದ್ಬಿಟ್ಟು ಟೆಂಪಲ್. ನಮ್ಮ ರೂಮಿಂದ ಟೆಂಪಲ್ ಜಾಸ್ತಿ ಏನು ದೂರ ಇಲ್ಲ, ಅರೌಂಡ್ 1 ಕಿಲೋಮೀಟರ್ ಇದೆ. ಈ ಬ್ರಿಡ್ಜ್ ಮುಖಾಂತರ ನಡ್ಕೊಂಡು ಹೋಗೋದು. ಇದೇ ಬಂದ್ಬಿಟ್ಟು ಅಲಕಾನಂದ ರಿವರು. ಅಲ್ಲಿ ಕಾಣ್ತಾ ಇದೆ ನೋಡಿ, ಟೆಂಪಲ್ ಹಿಂದಿರೋದು ನರ ಮತ್ತು ನಾರಾಯಣನ ಬೆಟ್ಟ ಅಂತ ಹೇಳ್ತಾರೆ. ಅಲ್ಲಿ ಕಾಣ್ತಿರೋದು ನರ ಮತ್ತು ನಾರಾಯಣನ ಬೆಟ್ಟ. ಗೈಸ್, ಈಗ ಮಾನಾ ವಿಲೇಜ್ಗೆ ಬಂದಿದ್ದೀವಿ. ಇಲ್ಲಿ ಏನು ಫೇಮಸ್ ಅಂದರೆ ವುಲ್ಲನ್ನಲ್ಲಿ ಮಾಡಿರ್ತಾರಲ್ಲ ಈ ಥರ ಕ್ಲೋತ್ಸ್ ಎಲ್ಲ ಚೀಪ್ ರೇಟ್ಗೆ ಸಿಗತ್ತೆ. ವುಲ್ಲನ್ನಲ್ಲಿ ಮಾಡಿರೋದು. ಇದೇ ಬಂದ್ಬಿಟ್ಟು ಸರಸ್ವತಿ ರಿವರು ನೋಡಿ. ಇಲ್ಲಿ ಮಾನಾ ವಿಲೇಜಿಗೆ ಬಂದರೆ ಇಲ್ಲಿ ಸರಸ್ವತಿ ರಿವರ್ ಕಾಣಿಸ್ಕೊಳತ್ತೆ. ಇಲ್ಲಿ ಸಕ್ಕದಾಗಿದೆ ನೋಡಿ, ಅಲ್ಲೆಲ್ಲ ಗ್ಲೇಷಿಯರ್ಸ್ ಕಾಣ್ತಾ ಇದೆ. ಸರಸ್ವತಿ ರಿವರ್ ಮತ್ತೆ ಇದು ಭೂಮಿ ಒಳಗೆ ಹೋಗ್ಬಿಡುತ್ತೆ. ಅಂದರೆ ಭೂಮಿ ಒಳಗೆ ಹೋಗುತ್ತೆ ಅಂದರೆ ಮತ್ತೆ ಕಾಣಿಸ್ಕೊಳಲ್ಲ. ನೀರು ಕಲರ್ ನೋಡಿ ಏನು ಸಕ್ಕತ್ತಾಗಿದೆ ಅಂದರೆ ಬ್ಲೂಯಿಶ್ ಆಗಿದೆ. ಇಲ್ಲಿ ವ್ಯೂ ಮಾತ್ರ ಅಲ್ಟಿಮೇಟ್ ಆಗಿದೆ. ಈ ಕಡೆಯಿಂದ ಆ ಕಡೆ ಹೋದರೆ ಚೈನಾ ಬಾರ್ಡರು. ಇದೇ ಇಂಡಿಯಾಸ್ ಫಸ್ಟ್ ವಿಲೇಜ್ ಮಾನಾ.